ಹಾಯ್ ವ್ಯೂವರ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ರಿಯಾಲಿಟಿ ಬೈಟ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬೆಂಗಳೂರು ಮೈಸೂರು ಹೈವೇನಲ್ಲಿ ಶ್ರೀರಂಗಪಟ್ಟಣದ ಹತ್ತಿರ ಇರುವಂಥ ಕೆ ಶೆಟ್ಟಿಹಳ್ಳಿನಲ್ಲಿ ನಿರ್ಮಾಣ ಆಗಿರುವಂಥ ಒಂದು ಲೇಔಟ್ನಲ್ಲಿ ಕೆಲವೊಂದು ಸೈಟ್ಗಳು ಸೇಲಿಗಿದೆ. ಅದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಯಾರಾದರೂ ಇದೇ ಮೊದಲನೇ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ದಟ್ ನಾವು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ತಮಗೆ ಬರುತ್ತೆ. ಭಾಳಷ್ಟು ಜನ ನಮ್ಮ ವೀಡಿಯೋಗಳನ್ನು ನೋಡ್ತಾ ಇದ್ದೀರಾ, ಬಟ್ ಸ್ಟಿಲ್ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ನೋಡಿ, ಯಾವುದೇ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಯಾವುದೇ ಚಾರ್ಜಸ್ ಇರೋದಿಲ್ಲ. ಇಟ್ಸ್ ಫ್ರೀ ಆಫ್ ಕಾಸ್ಟ್. ಹಂಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ತಾವೀಗೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರೋ ಇದೇ ಒಂದು ಲೇಔಟ್ನಲ್ಲಿ ಕೆಲವು ಸೈಟ್ಗಳು ಸೇಲ್ಗಿರುವಂಥದ್ದು. ಈ ಲೇಔಟ್ ಬಂದು DTCP ಅಪ್ರೂವ್ಡ್ ಲೇಔಟ್ ಆಗಿರುತ್ತೆ. ಸೊ ದಟ್ ತಮಗೆ ಇಲ್ಲಿ ಫಾರ್ಮ್ 9 and 11 ಎ ಖಾತಾ, ಸೊ ಈಗ ನಾವು ಇದನ್ನು ಈ ಖಾತಾ ಅಂತ ಕರಿತೀವಿ, ಅದು ಸಿಗುತ್ತೆ. ಈ ಒಂದು ಲೇಔಟ್ನಲ್ಲಿ ಟೋಟಲಿ 34 ಸೈಟ್ ಮಾಡಿದ್ದಾರೆ. ಈಗ ಆಲ್ರೆಡಿ ಒಂದು 90% ಸೈಟ್ಸು ಸೇಲ್ ಆಗಿದೆ. ಸೊ ಒಂದು 4ರಿಂದ 5 ಸೈಟ್ಗಳ ಮಾತ್ರ ಸದ್ಯಕ್ಕೆ ತಮಗೆ ಅವೈಲಬಲ್ ಇದೆ. ಸೊ ತಾವೀಗೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ನೋಡಿ, ಬಸ್ಸು ಅಥವಾ ವೆಹಿಕಲ್ಗಳೇನು ಮೂವ್ಮೆಂಟ್ ಆಗ್ತಾಯಿದೆ. ಈ ಒಂದು ರೋಡ್ ಬಂದು ಹಳೆ ಬೆಂಗಳೂರು ಮತ್ತು ಮೈಸೂರು ಹೈವೇ. ಸೊ ಈ ಒಂದು ಹೈವೇಗೆ ಜಸ್ಟ್ 100ಇಂದ 150 ಮೀಟರ್ಸ್ ದೂರದಲ್ಲೇ ಇರುವಂಥದ್ದು ಈ ಒಂದು ಲೇಔಟ್. ಹಂಗಾಗಿ ತಮಗೆ ಎಲ್ಲ ಬೇಸಿಕ್ ನೆಸೆಸಿಟೀಸು ಈ ಲೇಔಟ್ಗೆ ಹತ್ರದಲ್ಲೇ ಸಿಗತ್ತೆ. ತಾವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಈ ಒಂದು ಲೇಔಟ್ನಲ್ಲಿ ಈಗ ಆಲ್ರೆಡಿ ಎಲ್ಲ ಡೆವಲಪ್ಮೆಂಟ್ ವರ್ಕ್ಗಳು ಮುಗಿದಿದೆ. ಸಿವಿಲ್ ವರ್ಕ್ಗಳಾಗಿರ್ಬೋದು, ಎಲೆಕ್ಟ್ರಿಫಿಕೇಷನ್ ಆಗಿರ್ಬೋದು, UGD, ಡ್ರೈನೇಜ್, ಪ್ರತಿಯೊಂದು ಕೆಲಸಗಳು ಈಗ ಆಲ್ರೆಡಿ ಮುಗಿದಿರುವಂಥದ್ದು. ಈಗ ರೆಡಿ ಟು ರಿಜಿಸ್ಟರ್ ಇದೆ. ನಾವು ಡಿಸ್ಟೆನ್ಸ್ ನೋಡೋದಾದರೆ ಈ ಒಂದು ಲೇಔಟ್ ಮೈಸೂರು ಸಬರ್ಬ್ ಬಸ್ ಸ್ಟ್ಯಾಂಡ್ ಅಥವಾ KSRTC ಬಸ್ ಸ್ಟ್ಯಾಂಡಿಂದ 20 ಕಿಲೋಮೀಟರ್ ಆಗುತ್ತೆ. ಮಣಿಪಾಲ್ ಹಾಸ್ಪಿಟ್ಲಿಂದ 13ರಿಂದ 14 ಕಿಲೋಮೀಟರ್ ಆಗುತ್ತೆ. ಶ್ರೀರಂಗಪಟ್ಟಣದಿಂದ ಒಂದು 3.5 ಕಿಲೋಮೀಟರ್ ಆಗುತ್ತೆ. ಸೊ ತಮಗೆ DTCP ಅಪ್ರೂವ್ಡ್ ಲೇಔಟ್ ಆಗಿರೋದ್ರಿಂದ ತಮಗೆ ಎಲ್ಲ ನ್ಯಾಷನಲೈಸ್ಡ್ ಬ್ಯಾಂಕ್ ಮತ್ತು ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಸೈಟ್ ಪರ್ಚೇಸ್ ಮಾಡೋದಕ್ಕೆ ಲೋನ್ ಸೌಲಭ್ಯಗಳು ಕೂಡ ಸಿಗತ್ತೆ. ನೋಡಿ, ಈ ಒಂದು ಲೇಔಟ್ ನ್ಯಾಷನಲ್ ಹೈವೇಗೆ ಆಲ್ಮೋಸ್ಟ್ ಅಟ್ಯಾಚ್ ಆಗಿರೋದ್ರಿಂದ ಈ ಒಂದು ಲೇಔಟ್ನಲ್ಲಿ ಸೈಟ್ಗೆ ಭಾಳಷ್ಟು ಡಿಮ್ಯಾಂಡ್ ಇದೆ. ಎಲ್ಲೋ ತುಂಬ ದೂರ ಹೋಗಿ ಐಸೋಲೇಟೆಡ್ ಪ್ಲೇಸ್ಗಳಲ್ಲಿ ಸೈಟ್ನ ಪರ್ಚೇಸ್ ಮಾಡೋದ್ರ ಬದಲು ಈ ರೀತಿಯಾಗಿ ಹೈವೇಗೆ ಭಾಳ ಹತ್ರದಲ್ಲಿರುವಂಥ ಪ್ರಾಪರ್ಟಿನ ತಾವು ಪರ್ಚೇಸ್ ಮಾಡಿದ್ರೆ ತಮಗೆ ಫ್ಯೂಚರಲ್ಲಿ ಒಳ್ಳೆ ಅಪ್ರಿಷಿಯೇಷನ್ ಕೂಡ ಸಿಗತ್ತೆ. ಅದಷ್ಟೇ ಅಲ್ಲ, ತಾವು ಈಗ ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಈ ಒಂದು ಲೇಔಟ್ನಲ್ಲಿ ಈಗ ಆಲ್ರೆಡಿ ಗ್ರಾಮ ಪಂಚಾಯಿತಿಯವ್ರದ್ದು ಒಂದು ನೂತನ ಕಟ್ಟಡ, ಅಂದರೆ ಹೊಸ ಗ್ರಾಮ ಪಂಚಾಯಿತಿ ಆಫೀಸ್ದು ಕಟ್ಟಡ ನಡೀತಾ ಇದೆ. ತಾವೀಗೇನು ಸ್ಕ್ರೀನ್ ಮೇಲೆ ನೋಡಿದ್ರು ಇದು ಗ್ರಾಮ ಪಂಚಾಯಿತಿ ಆಫೀಸ್ದು. ಸೊ ಈ ಒಂದು ಲೇಔಟ್ನಲ್ಲೇ ಗ್ರಾಮ ಪಂಚಾಯಿತಿ ಆಫೀಸ್ನ ಕಟ್ಟಡ ಕೂಡ ನಿರ್ಮಾಣ ಆಗ್ತಾ ಇರೋದ್ರಿಂದ ತಾವು ಈ ಒಂದು ಲೇಔಟ್ನಲ್ಲಿ ಯಾವುದೇ ಭಯ ಇಲ್ಲದೆ ಸೈಟ್ನ ಪರ್ಚೇಸ್ ಮಾಡ್ಬೋದು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನೋಡಿ, ಶ್ರೀರಂಗಪಟ್ಟಣಕ್ಕೆ ಭಾಳನೇ ಹತ್ರ ಇರೋದ್ರಿಂದ ಇಲ್ಲಿ ಭಾಳಷ್ಟು ಪ್ರೇಕ್ಷಣೀಯ ಸ್ಥಳಗಳಿದೆ. ಅದಷ್ಟೇ ಅಲ್ಲ, ಸ್ಪಿರಿಚುವಲ್ ಪ್ಲೇಸಸ್ ಲೈಕ್ ದೇವಸ್ಥಾನಗಳು ಭಾಳಷ್ಟಿದೆ. ಈ ಒಂದು ಲೇಔಟ್ಗೆ ಭಾಳ ಹತ್ರದಲ್ಲೇ ಕರಿಘಟ್ಟ ಶ್ರೀನಿವಾಸ ಟೆಂಪಲ್ ಇದೆ. ನಿಮಿಷಾಂಬ ಟೆಂಪಲ್ ಕೂಡ ಭಾಳನೇ ಹತ್ರದಲ್ಲಿ ಇದೆ. ನೋಡಿ, ಕೆ ಶೆಟ್ಟಿಹಳ್ಳಿ ಬಂದು ಶ್ರೀರಂಗಪಟ್ಟಣಕ್ಕೆ ಭಾಳ ಹತ್ರ ಇರೋದ್ರಿಂದ ತಮಗೆ ಸ್ಕೂಲ್ಸ್ ಆಗಿರ್ಬೋದು, ಕಾಲೇಜಸ್, ಹಾಸ್ಪಿಟಲ್ಸ್ ಎಲ್ಲ ಪ್ರತಿಯೊಂದು ಭಾಳ ಹತ್ರದಲ್ಲೇ ಇದೆ. ಸದ್ಯಕ್ಕೆ ಈ ಒಂದು ಲೇಔಟ್ನಲ್ಲಿ ಅವೈಲಬಲ್ ಇರುವಂಥದ್ದು 30-40 ಸೈಟ್ಗಳು ಮಾತ್ರ. ಯಾರಾದರೂ ಈ ಒಂದು ಲೇಔಟ್ನಲ್ಲಿ ಸೈಟ್ನ ಪರ್ಚೇಸ್ ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ, ನಾನು ತಮಗೆ ಇನ್ನೂ ಹೆಚ್ಚಿನ ಮಾಹಿತಿನ ಕೊಡ್ತೀನಿ. ಫೈನಲಿ ಫ್ರೆಂಡ್ಸ್, ಈ ಒಂದು ಲೇಔಟ್ನಲ್ಲಿ ಓನರ್ ಕೋಟ್ ಮಾಡ್ತಾ ಇರ್ತಕ್ಕಂಥ ಪ್ರೈಸ್ ಬಂದು 2100 ರೂಪಾಯಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸೈಟಿನ ಬೆಲೆ ಬಂದು 2100 ರೂಪೀಸ್ ಪರ್ ಸ್ಕ್ವೇರ್ ಫೀಟು. ಪ್ರೈಸು ವೆರಿ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಆದಷ್ಟು ಬೇಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ. ಹಾಗೆ ಮೈಸೂರಿನ ಸುತ್ತಮುತ್ತ ಯಾರಾದರೂ ಸೈಟ್ ಅಥವಾ ಮನೇನ ಸೇಲ್ ಮಾಡಬೇಕು ಅಂದ್ಕೊಂಡಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ. ನಾವು ನಿಮ್ಮ ಪ್ರಾಪರ್ಟಿ ವಿಡಿಯೋ ಮಾಡಿ ಒಂದು ಒಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡಿ ಆದಷ್ಟು ಬೇಗ ನಿಮ್ಮ ಪ್ರಾಪರ್ಟಿ ಸೇಲ್ ಆಗೋ ರೀತಿ ಹೆಲ್ಪ್ ಮಾಡ್ತೀವಿ. ಕೊನೆಯದಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ.